ಇದು ದಾವಣಗೆರೆ ದಂಗಲ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ದಾವಣಗೆರೆ ದಂಗಲ್ಗೆ ಡಿಕೆಶಿ ಶಿಷ್ಯರೇ ಕಾರಣರ ಹಾಗಾದ್ರೆ ಜಮೀರ್ ಪ್ರಭಾವವನ್ನ ತಗ್ಗಿಸಲು ಈ ಒಂದು ಮೆಗಾ ಆಪರೇಷನ್ ಮಾಡಲಾಯ್ತಾ? ಇದು ದಾವಣಗೆರೆ ದಂಗಲ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ದಾವಣಗೆರೆ ದಂಗಲ್ಗೆ ಡಿಕೆಶಿ ಶಿಷ್ಯರೇ ಕಾರಣರ ಜಮೀರ್ ಪ್ರಭಾವವನ್ನ ತಗ್ಗಿಸಲು ಮೆಗಾ ಆಪರೇಷನ್. ಮುಸ್ಲಿಂ ವರ್ಸಸ್ ಮುಸ್ಲಿಂ ಪ್ಲಾನ್ ಮಾಡಿದೆ ಡಿಕೆ ಶಿವಕುಮಾರ. ಹಾಗಾದ್ರೆ ಜಮೀರ್ ವಿರುದ್ಧ ನಿರಂತರ ಅಟ್ಯಾಕ್ ಮಾಡಿದ್ಯಾಕೆ? ಇದು ದಾವಣಗೆರೆ ದಂಗಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ದಾವಣಗೆರೆ ದಂಗಲ್ಗೆ ಡಿಕೆ ಶಿವಕುಮಾರ್ ಅವರ ಶಿಷ್ಯರೇ ಕಾರಣರಾದ್ರ ಜಮೀರ್ ಪ್ರಭಾವವನ್ನ ತಗ್ಗಿಸಲು ಮೆಗಾ ಆಪರೇಷನ್ ಮಾಡಿದ್ರ ಮುಸ್ಲಿಂ ವರ್ಸಸ್ ಮುಸ್ಲಿಂ ಪ್ಲಾನ್ ಮಾಡಿದೆ ಡಿಕೆ ಶಿವಕುಮಾರ್ ಅವರ ಜಮೀರ್ ವಿರುದ್ಧ ನಿರಂತರ ಅಟ್ಯಾಕ್ ಮಾಡಿದ್ಯಾಕೆ? ಹಾಗಾದ್ರೆ ಇದು ದಾವಣಗೆರೆ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿ. ದಾವಣಗೆರೆ ದಂಗಲ್ಗೆ ಡಿಕೆಶಿ ಶಿಷ್ಯರೇ ಕಾರಣರಾದ್ರ ಜಮೀರ್ ಪ್ರಭಾವವನ್ನ ತಗ್ಗಿಸಲು ಈ ಒಂದು ಮೆಗಾ ಆಪರೇಷನ್ ಮಾಡಿದಾರ. ಮುಸ್ಲಿಂ ವರ್ಸಸ್ ಮುಸ್ಲಿಂ ಪ್ಲಾನ್ ಮಾಡಿದ್ದೆ ಡಿಕೆ ಶಿವಕುಮಾರ್ ಅವರ ಜಮೀರ್ ವಿರುದ್ಧ ನಿರಂತರ ಅಟ್ಯಾಕ್ ಮಾಡಿದ್ಯಾಕೆ? ಈ ಮೂಲಕ ಕ್ಯಾಬಿನೆಟ್ ನಿಂದ ಉರುಳಿಸೋ ತಂತ್ರನ ಇದು. ಸಲೀಂ, ರಿಜ್ವಾನ್, ಅರ್ಷದ್ಗೆ ತರಬೇತಿ ನೀಡಿ ಅಖಾಡೆ ಕೆಲಸದ್ರ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇತ್ತೀಚೆಗೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅದು ಕೂಡ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹೈಕಮಾಂಡ್ ನಿಂದಲೇ ನೇರವಾಗಿ ಬಂದಿರುವಂತಹ ಸೂಚನೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಒಂದು ದಾವಣಗೆರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಪಸಂಖ್ಯಾತ ನಾಯಕರಾಗಿರುವಂತಹ ಇಬ್ಬರ ತಲೆದಂಡ ಆಗಿದೆ. ಈಗ ಸದ್ಯಕ್ಕೆ ನೆಕ್ಸ್ಟ್ ಜಮೀರ್ ಅಂತ ಕೂಡ ಹೇಳಲಾಗ್ತಾ ಇದೆ. ಜಬ್ಬರ್ ಆಗಿರಬಹುದು, ನಜೀರ್ ಅವರಾಗಿರಬಹುದು, ಇಬ್ಬರ ತಲೆದಂಡ ಆಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಲ್ಪಸಂಖ್ಯಾತರು ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ನೆಕ್ಸ್ಟ್ ಜಮೀರ್ ಅವರನ್ನು ಕೂಡ ಒಂದು ಸಚಿವ ಸಂಪುಟದಿಂದ ಕೈ ಬಿಡಲಾಗುತ್ತೆ ಅಂತ ಕೂಡ ಹೇಳಲಾಗಿದೆ. ಯಾಕೆಂತಂದ್ರೆ ಒಂದು ದಾವಣಗೆರೆ ಕ್ಷೇತ್ರದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರವನ್ನ ಮಾಡಲಾಗಿದೆ. ಈ ಒಂದು ಸೋಲು ಗೆಲುವಿನ ಲೆಕ್ಕಾಚಾರವಾದ ನಂತರ ಒಂದು ವೇಳೆ ಏನಾದ್ರೂ ಈ ಒಂದು ದಾವಣಗೆರೆ ಕ್ಷೇತ್ರದಲ್ಲಿ ಸಮರ್ಥವರು ಸೋಲನ್ನ ಎದುರಿಸಿದ್ರೆ ಅದಕ್ಕೆ ಜಮೀರ್ ಅವರೇ ಕಾರಣ ಆಗ್ತಾರೆ ಎಂಬ ಆರೋಪ ಕೂಡ ಇದೆ. ಒಂದು ವೇಳೆ ಸೋಲನ್ನ ಅನುಭವಿಸಿದ್ರೆ ಆಗ ಜಮೀರ್ ಅವರು ತಮ್ಮ ಸಚಿವ ಸ್ಥಾನವನ್ನ ಕೈ ಬಿಡಬೇಕಾಗತ್ತಾ ಅಥವಾ ಹೈಕಮಾಂಡ್ ಏನಾದ್ರೂ ಸಚಿವ ಸ್ಥಾನದಿಂದ ಜಮೀರ್ ಅವ್ರನ್ನ ವಜಾ ಮಾಡ್ತಾ ಎಂಬ ಪ್ರಶ್ನೆ ಕೂಡ ಇದೆ. ಇದೆಲ್ಲದರ ಮಾಸ್ಟರ್ ಪ್ಲಾನ್ ಅನ್ನ ಡಿಕೆ ಶಿವಕುಮಾರ್ ಅವರು ಮಾಡಿದ್ರ? ದಾವಣಗೆರೆ ಸೋಲಿಗೆ ಜಮೀರ್ ಕುತಂತ್ರ ಅಂತ ಬಿಂಬಿಸೋ ಪ್ಲಾನ್. ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಶಕ್ತಿಯನ್ನ ಕುಂದಿಸಲು ಮಹಾವ್ಯೂಹವನ್ನ ರಚನೆ ಮಾಡಿದ್ರ? ಎಸ್ಡಿಪಿಐ ಪಕ್ಷಕ್ಕೆ ಜಮೀರ್ ಬೆಂಬಲ ಎಂಬ ಕಿಡಿ ಹೊತ್ತಿಸಿದ್ದೆ ಡಿಕೆ ಶಿಷ್ಯರು. ಶಿಸ್ತು ಕ್ರಮ ಜರುಗುವಂತೆ ಮಾಡುವಲ್ಲೇ ಡಿಕೆಶಿ ಶಿಷ್ಯರು ಯಶಸ್ವಿಯಾದ್ರ? ಹಾಗಾದ್ರೆ ಎಸ್ಡಿಪಿಐ ಪಕ್ಷ ಏನಿದೆ ಜಮೀರ್ ಅವರು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಈ ಒಂದು ಕಿಡಿಯನ್ನ ಹೊತ್ತಿಸಿದ್ಯಾರು? ಡಿಕೆ ಶಿಷ್ಯರು ಅಂತ ಹೇಳಲಾಗ್ತಾ ಇದೆ. ಇನ್ನು ಶಿಸ್ತು ಕ್ರಮ ಜರುಗುವಂತೆ ಮಾಡುವಲ್ಲಿ ಡಿಕೆಶಿ ಶಿಷ್ಯರು ಯಶಸ್ವಿಯಾದ್ರ? ದಾವಣಗೆರೆ ದಂಗಲ್ನ ಅಸಲಿ ಆಟಗಾರರು ಯಾರು ಹಾಗಾದ್ರೆ? ಇದು ಕೇವಲ ಜಮೀರ್ ವಿರುದ್ಧದ ಹೋರಾಟವೋ ಅಥವಾ ಸಿಎಂ ಕುರ್ಚಿಗಾಗಿ ನಡೀತಾ ಇರುವಂತಹ ಸಮರವೋ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ನೀವು ಕೂಡ ಗಮನಿಸಬಹುದು, ಈ ಒಂದು ಕುರ್ಚಿ ಕಾದಾಟ ಅಥವಾ ಕುರ್ಚಿ ಕಿತ್ತಾಟ ಎಂಬ ವಿಚಾರ ಮುನ್ನೆಲೆಗೆ ಬಂದಂತಹ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಸಿದ್ದರಾಮಯ್ಯ ಅವರ ಪರವಾಗಿ ಮೊದಲು ಧ್ವನಿ ಎತ್ತುತ್ತಾ ಇದ್ದಂತಹವರು ಯಾರು ಅಂತ ಅಂದ್ರೆ ಜಮೀರ್ ಅವರು. 5 ವರ್ಷವೂ ಕೂಡ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ, ಈ ಒಂದು ನಾಯಕತ್ವ ಬದಲಾವಣೆಯ ಮಾತೇ ಇಲ್ಲ ಅಂತ ಪ್ರತಿ ಬಾರಿಯೂ ಕೂಡ ಘಂಟಾಘೋಷವಾಗಿ ಘೋಷಣೆಗಳನ್ನ ಮಾಡ್ತಾ ಇದ್ರು. ಹಾಗಾಗಿ ಡಿಕೆ ಶಿವಕುಮಾರ್ ಅವರ ಶಿಷ್ಯರು ಅಥವಾ ಡಿಕೆ ಶಿವಕುಮಾರ್ ಅವರೇ ಈ ರೀತಿಯಾಗಿ ಏನಾದ್ರೂ ಪ್ಲಾನ್ ಮಾಡಿ ಒಂದು ವೇಳೆ ಜಮೀರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅವರ ವಿರುದ್ಧ ಈ ರೀತಿಯ ಕ್ರಮಗಳನ್ನ ಜರುಗಿಸಿದ್ದಾಗ ಸಿದ್ದರಾಮಯ್ಯ ಅವರ ಶಕ್ತಿ ಕುಂದುತ್ತೆ ಅಂತ ಏನಾದ್ರೂ ಈ ರೀತಿಯ ಮಹಾವ್ಯೂಹವನ್ನ ರಚನೆ ಮಾಡಿದ್ದಾರಾ ಅಂತ ಸದ್ಯಕ್ಕೆ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಯಾಕೆಂತಂದ್ರೆ ಮುಖ್ಯವಾಗಿ ಜಮೀರ್ ಅವರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದು ಕೂಡ ಒಂದು ದಾವಣಗೆರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳಿದ್ದಾವೆ ಜಮೀರ್ ಅವರ ವಿರುದ್ಧವಾಗಿ. ಮುಖ್ಯವಾಗಿ ಅಲ್ಲಿ ಏನು ದಾವಣಗೆರೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರುವಂತಹ ಸಮರ್ಥವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಬೆಂಬಲವನ್ನು ವ್ಯಕ್ತಪಡಿಸಿಲ್ಲ. ಇನ್ನು ದಾವಣಗೆರೆ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಓಟ್ಗಳು ಜಾಸ್ತಿ ಇದ್ದಾವೆ, ಸುಮಾರು 80,000 ಅಲ್ಪಸಂಖ್ಯಾತ ಓಟ್ಗಳಿದ್ದಾರೆ. ಈ ಒಂದು ಅಲ್ಪಸಂಖ್ಯಾತರು ಮುನಿಸ್ಕೊಂಡಂತಹ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ನಾಯಕ ಅಂತಂದ್ರೆ ಮೊದಲಿಗೆ ಕೇಳಿ ಬರುವಂತಹ ಹೆಸರು ಅಂತಂದ್ರೆ ಜಮೀರ್ ಅವರು. ಹಾಗಾಗಿ ಜಮೀರ್ ಅವರು ಹೋಗಿ ಮಾತನಾಡಬಹುದಾಗಿತ್ತು, ಅವರ ಮನವೊಲಿಕೆಯನ್ನು ಕೂಡ ಮಾಡಬಹುದಾಗಿತ್ತು. ಆದ್ರೆ ಇದ್ಯಾವುದಕ್ಕೂ ಕೂಡ ಜಮೀರ್ ಅವರು ತಲೆ ಕೆಡಿಸ್ಕೊಂಡಿಲ್ಲ. ಅದರ ಜೊತೆಗೆ
SDPI ಅಭ್ಯರ್ಥಿ ಏನಿದ್ದಾರೆ ಆ ಒಂದು ಪಕ್ಷದ ಅಭ್ಯರ್ಥಿಗೆ ಜಮೀರ್ ಅವರು ಬೆಂಬಲವನ್ನ ಸೂಚಿಸಿದ್ರು ಎಂಬ ಆರೋಪಗಳು ಕೂಡ ಇದೆ. ಹಾಗಾಗಿ ಜಮೀರ್ ಅವರ ವಿರುದ್ಧವಾಗಿ ಹೈಕಮಾಂಡ್ ಮುನಿಸ್ಕೊಂಡಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇಷ್ಟು ದೊಡ್ಡ ವ್ಯೂಹವನ್ನ ಹಾಗಾದ್ರೆ ಯಾರು ರಚನೆ ಮಾಡಿದ್ರು ಎಂಬ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ಈ ಒಂದು SDPI ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದ್ರೆ ಜಮೀರ್ ಅವರು SDPIಗೆ ಬೆಂಬಲ ಕೊಡ್ತಾ ಇದ್ದಾರಂತ ಮೊದಲು ಕಿಡಿಯನ್ನ ಹೊತ್ತಿಸಿದ DK ಶಿಷ್ಯರು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ DK ಶಿವಕುಮಾರ್ ಅವರ ಮಾಸ್ಟರ್ ಪ್ಲಾನ್ ಆಯ್ತು. ಮುಖ್ಯವಾಗಿ ಒಂದು ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶತಾಯಗತಾಯ ನಾನು CM ಆಗಿಯೇ ಸಿದ್ಧ ಅಂತ DK ಶಿವಕುಮಾರ್ ಅವರು ಹೇಳ್ತಾ ಇರ್ತಾರೆ. ಹಾಗಾಗಿ ತಮ್ಮ ಸ್ಥಾನವನ್ನ ಪಡ್ಕೊಳ್ಳಿಕ್ಕೆ ಈ ಒಂದು ಕುರ್ಚಿಯನ್ನ ತಮ್ಮದಾಗಿಸ್ಕೊಳ್ಳಿಕ್ಕೆ ಅಂದ್ರೆ CM ಕುರ್ಚಿ ಏನಿದೆ ಆ ಒಂದು ಕುರ್ಚಿಯನ್ನ ತಮ್ಮದಾಗಿಸ್ಕೊಳ್ಳಿಕ್ಕೆ ಈ ರೀತಿಯಾಗಿ ಪ್ಲಾನ್ ಮಾಡಿದ್ರ ಏನಾದ್ರೂ ಜಮೀರ್ ಅವರ ಪ್ರಭಾವ ಕುಗ್ಗಿದ್ರೆ ಆಗ ಸಿದ್ದರಾಮಯ್ಯ ಅವರ ಒಂದು ಶಕ್ತಿ ಕೂಡ ಕುಂದಬಹುದು ಅಂತ ಏನಾದ್ರೂ ಮಾಸ್ಟರ್ ಪ್ಲಾನ್ ಮಾಡಿದ್ದಾರಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಒಂದು ದಾವಣಗೆರೆ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಮುಖ್ಯವಾಗಿ ಅಲ್ಪಸಂಖ್ಯಾತರನ್ನ ಹೈಕಮಾಂಡ್ ಟಾರ್ಗೆಟ್ ಮಾಡ್ತಾ ಇದೆಯಾ, ಸ್ವಲ್ಪ ಜನ ಅಲ್ಪಸಂಖ್ಯಾತರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಕೇವಲ ನಿಮಗೆ ಓಟ್ ಬೇಕಾದಂತಹ ಸಂದರ್ಭದಲ್ಲಿ ಮಾತ್ರ ಅಲ್ಪಸಂಖ್ಯಾತರನ್ನ ಬಳಕೆ ಮಾಡ್ಕೊಳ್ತೀರಾ, ಇಲ್ಲ ಅಂದಲ್ಲಿ ಅಲ್ಪಸಂಖ್ಯಾತರನ್ನ ದೂರ ಇಡಿಸ್ತೀರಾ ಯಾಕೆ? ಮುಖ್ಯವಾಗಿ ಒಂದು ಸೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಲ್ಪಸಂಖ್ಯಾತರು ಮುನಿಸ್ಕೊಂಡಿದ್ರು. ಈ ಒಂದು ದಾವಣಗೆರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ ಅವರಿಗೆ ಟಿಕೆಟ್ ನೀಡಲಾಗಿದೆ. ಆದರೆ ಶಾಮನೂರು ಶಿವಶಂಕರಪ್ಪ ಅವರು ನನ್ನ ನಂತರ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿದ್ರು. ಅದನ್ನು ಕೂಡ ಕಾಂಗ್ರೆಸ್ನವರು ಪಾಲನೆ ಮಾಡಿಲ್ಲ, ಮುಸ್ಲಿಮರನ್ನ ಕಡೆಗಣನೆ ಮಾಡ್ತಾ ಇದ್ದಾರೆ ಅಂತ ಕೂಡ ಅಲ್ಪಸಂಖ್ಯಾತರು ಮುನಿಸ್ಕೊಂಡಿದ್ರು. ಆ ಒಂದು ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಮನವೊಲಿಕೆಯನ್ನ ಜಮೀರ್ ಅವರು ಮಾಡಲಿಲ್ಲ ಎಂಬ ಆರೋಪ ಕೂಡ ಇದೆ. ಇಷ್ಟು ಪ್ಲಾನ್ಗಳನ್ನ DK ಶಿವಕುಮಾರ್ ಅವರೇ ಮಾಡಿದ್ರ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ನೀವೊಂದು ದಾವಣಗೆರೆ ಸೋಲಿಗೆ ಜಮೀರ್ ಕುತಂತ್ರ ಅಂತ ಬಿಂಬಿಸಿ ಅದಕ್ಕೆ ಅಂತಾನೆ ಪ್ಲಾನ್ ಮಾಡ್ಕೊಂಡಿದ್ರ. ಈಗ ಜಮೀರ್ ಅವರ ಕಾರಣದಿಂದಲೇ ಈ ಒಂದು ದಾವಣಗೆರೆ ಕ್ಷೇತ್ರ ನಮ್ಮ ಕೈ ತಪ್ಪು ಹೋಯಿತು. ದಾವಣಗೆರೆ ಕ್ಷೇತ್ರ ಅಂದ್ರೆ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳಲಾಗುತ್ತೆ. ಈ ಒಂದು ಭದ್ರಕೋಟೆಯಲ್ಲಿ ಏನಾದ್ರೂ ಸೋಲನ್ನ ಎದುರಿಸಿದ್ರೆ ಅಥವಾ ಸೋಲನ್ನ ಅನುಭವಿಸಿದ್ರೆ ಅದಕ್ಕೆ ನೇರ ಕಾರಣ ಜಮೀರ್ ಅವರು ಹಾಕ್ತಾರೆ. ಯಾಕೆಂತಂದ್ರೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿತ್ತು, ಹೋಗಿ ಅಲ್ಲಿ ಪ್ರಚಾರ ಕಾರ್ಯಗಳಲ್ಲಿ ಸಚಿವರು ತೊಡಗಿಕೊಳ್ಳಬೇಕು. ಜೊತೆಗೆ ಯಾವುದೇ ಕ್ಷೇತ್ರ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ದಾವಣಗೆರೆ ದಕ್ಷಿಣ ಕ್ಷೇತ್ರ ಆಗಿರ್ಬೋದು, ಎರಡೂ ಕ್ಷೇತ್ರವನ್ನ ತಮ್ಮ ತೆಕೆಯಲ್ಲಿ ಉಳಿಸ್ಕೊಳ್ಬೇಕು ಅಂತಂದ್ರೆ ಸಚಿವರು ಈ ಬಾರಿ ಅಖಾಡಕ್ಕೆ ಇಳಿಬೇಕು ಅಂತ ಕೂಡ ಹೇಳಿತ್ತು. ಆದ್ರೆ ಜಮೀರ್ ಅವರು ಈ ಒಂದು ದಾವಣಗೆರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪ್ರಚಾರ ಕಾರ್ಯಗಳನ್ನು ಕೂಡ ಸರಿಯಾಗಿ ಮಾಡಿಲ್ಲ ಎಂಬ ಆರೋಪ ಇದೆ. ಜೊತೆಗೆ SDPI ಅಭ್ಯರ್ಥಿಗೆ ಬೆಂಬಲ ಸೂಚಿಸಿದ್ದಾರೆ ಎಂಬ ಆರೋಪ ಕೂಡ ಇದೆ. ಇದೆಲ್ಲಾ ವ್ಯೂಹವನ್ನು ಕೂಡ ಹಾಗಾದ್ರೆ ರಚನೆ ಮಾಡಿದ್ಯಾರು ಅನ್ನೋದು ಕೂಡ ಈಗ ಸಾರ್ವಜನಿಕ ವಲಯ ಜೊತೆಗೆ ರಾಜಕೀಯ ವಲಯದಲ್ಲೂ ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ಇದು ಕೇವಲ ಜಮೀರ್ ವಿರುದ್ಧ ಮಾಡ್ತಾ ಇರುವಂತಹ ಹೋರಾಟನ ಅಥವಾ ಏನಾದ್ರೂ CM ಕುರ್ಚಿಗಾಗಿ ಸಮರ ನಡೀತಾ ಇದ್ದ? ಇನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗ್ತಾ ಇದೆ. 3 ವರ್ಷ ಆದ್ರೂ ಕೂಡ ಈ ಒಂದು ನಾಯಕತ್ವ ಬದಲಾವಣೆ ಆಗಿರ್ಬೋದು, ಸಚಿವ ಸಂಪುಟ ಪುನರಚನೆ ಯಾವುದೂ ಕೂಡ ಆಗ್ತಾ ಇಲ್ಲ ಎಂಬ ಒಂದ್ ಸ್ವಲ್ಪ ಅಸಮಾಧಾನ ಕೂಡ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.